ತಿಳ್ಕೊಂಡಿದ್ರ ಪಾಕಿಸ್ತಾನ ಜೊತೆಯಲ್ಲಿ ಅಥವಾ ಬೇರೆ ದೇಶಗಳ ಜೊತೆಯಲ್ಲಿ ಯುದ್ಧ ಮಾಡುವಂತ ಸಂದರ್ಭದೊಳಗ ಅವನ ಮೇಲೆ ಗೋಳಿಗಳ ಪ್ರಹಾರ ಹಾಗೆ ಪಾಪ ಸತ್ತೋಗ್ಬಿಟ್ಟ. ಅವನ ಹೆಣ ತಗೊಂಡು ಊರಿಗೆ ಬಂದ್ರು. ನೋಡ್ರಿ, ಲಕ್ಷ ಕೊಡ್ರಿ, ಅವನ ಒಂದು ಹೆಣ ತಗೊಂಡು ಊರಿಗೆ ಬಂದ್ರು. ಬಂದಂತ ಸಂದರ್ಭ ಹಡಿದಿರುವಂತ ತಾಯಿ ಕಣ್ಣಾಗ ನೀರು ಹಾಕ್ಲಿಲ್ಲ. ಹಡಿದಿರುವಂತ ತಾಯಿ ಕಣ್ಣಾಗ ನೀರು ಹಾಕ್ಲಿಲ್ಲ. ವೈದ್ಯ ಸಮಾಧಿ ಮಾಡಿದ್ರು, ಅಳ್ಳಿಲ್ಲ. ಮತ್ತೊಂದು ಮಗ ಇದ್ದಲ್ಲ, ಅವನಿಗೆ ಕಳ್ಸಿದ್ರು. ಎಲ್ಲಿಗೆ? ಮತ್ತ ಗಡಿ ಕಾಯಿಲೆ ಕಳ್ಸಿದ್ರು. ಅವನು ಕೂಡ ಅಚಾನಕ್ ಆಗಿ ಸತ್ತು ಹೋದ. ಅವನು ಕೂಡ ಹೆಣ ಬಂತು. ಅವಾಗನು ಕೂಡ ಅಳ್ಳಿಲ್ಲ ಆ ತಾಯಿ. ಭಾರತ ದೇಶಕ್ಕಾಗಿ ನನ್ನ ಮಕ್ಕಳು ನಡೆದ ಹೋಗಲೇಕಂದೊಳಕ್ಕೆ ಅಳ್ಳಿಲ್ಲ. ಇಬ್ರು ಮಕ್ಕಳು ಸತ್ರು. ಮೂರನೇ ಮಗ ಹೋದ. ಅವನು ಕೂಡ ಅಚಾನಕ್ ಆಗಿ ಭಾರತ ಮಾತೆ ಸೇವೆ ಮಾಡ್ಕೊಂತ ಜೀವವನ್ನು ತ್ಯಾಗ ಮಾಡಿದ. ಅವನ ಹೆಣ ತಗೊಂಡು ಮನೆಗೆ ಬಂದ್ರು. ಮನೆಗೆ ಬಂದಂತ ಸಂದರ್ಭ ಬಹಳ ಘೋರವಾಗಿ ಅಳಾಕ್ ಚಾಲು ಮಾಡಿದ್ರು. ಬಹಳ ಘನಘೋರವಾಗಿ ಅಳಾಕ್ ಚಾಲು ಮಾಡಿದ್ರು. ಎಷ್ಟು ಅಳಾಗಗಳು ಅಂತ ತಿಳ್ಕೊಂಡಿಕ್ಕಿದ್ರ ಯಾರು ಸಮಾಧಾನ ಮಾಡಿದ್ರು ಕೂಡ ಅಳಾದು ನಿಲ್ಸಾಕ್ತಾ ಇರಲಿಲ್ಲ. ಅಳುವಂತದ್ದು ನಿಲ್ಸಾಕ್ತಾ ಇರಲಿಲ್ಲ. ಅಂತ ಒಂದು ಸಂದರ್ಭದೊಳಗ ಯಾರೋ ಒಬ್ರು ಹಿರಿಯರು ಬಂದು ಕೇಳಿದ್ರಂತ, ಏನಂತ, ಮೊದಲನೇ ಮಗ ಸತ್ತಾಗ ಇಷ್ಟೊಂಡ ನೀ ಅಳ್ಳಿಲ್ಲ. ನೋಡ್ರಿ, ಲಕ್ಷ ಕೊಡ್ರಿ ಮಾತ. ಮೊದಲನೇ ಮಗ ಸತ್ತಾಗ ಇಷ್ಟೊಂಡ ನೀ ಅಳ್ಳಿಲ್ಲ. ಎರಡನೇ ಮಗ ಸತ್ತಾಗನು ಕೂಡ ಇಷ್ಟ ಅಳ್ಳಿಲ್ಲ. ಆ ಇಬ್ಬರು ಮಕ್ಕಳ ಮೇಲೆ ಬಹಳ ಜೀವಿದ್ಯನ ಕಾಣ್ತದ. ಕೊನೆ ಮಗನ ಮೇಲೆ ನೀ ಜೀವಿದ್ಯನೋ ಅದಕ್ಕೆ ಹಾಳಾಗತ್ತೇನೋ ಅಂತ ಬಂದ ಕೇಳಿದ್ರು. ಏನ್ರಿ, ಕೊನೆ ಮಗನ ಮೇಲೆ ಜೀವಿತ ನಿಂದು ಅದಕ್ಕೆ ಹಾಳಾಗತ್ತೇನೋ ಅಂದ ಬಳಿಕ ಆ ತಾಯಿ ಬಹಳ ಚಲೋ ಉತ್ತರ ಕೊಡ್ತಾಳ. ನನ್ನ 3 ಮಕ್ಕಳು ಸತ್ತದು ಎನ್ನುವಂತದ್ದು ನನಗೆ ಬುದ್ಧಿ ಇಲ್ಲ, ಚಿಂತೆ ಇಲ್ಲ. ಭಾರತ ಮಾತೆ ಸೇವೆ ಮಾಡ್ಲಿಕ್ಕ ಮತ್ತೊಂದು ಮಗ ನನಗಿಲ್ಲ ಅಂತ ತಿಳ್ಕೊಂಡಿಲ್ಲ. ಹಾಗಾಗ್ತೀನಿ ಅಂತ ಹೇಳಿ ಆ ತಾಯಿ ಹೇಳ್ತಾಳ. ಎಂತ ವೀರರಿರ್ಬೇಕು ಆ ತಾಯಿ, ಎಂತ ವೀರರಾಗಿರ್ಬೇಕು ಅವರೆಲ್ಲರೂ. ಅಂತ ಒಂದು ವೀರರು ಇದ್ದಿದ್ದಕ್ಕಾಗಿನೇ ದೊಡ್ಡ ದೊಡ್ಡ ಶಿವಾಜಿ ಮಹಾರಾಜರಂತವರು ನಮ್ಮ ಹಿಂದೂಸ್ಥಾನವನ್ನ, ಹಿಂದೂ ಪರಂಪರೆಯನ್ನ ಉಳಿಸ್ಕೊಳ್ಳಿಕ್ಕಾಗಿ ಶ್ರಮವನ್ನು ಪಟ್ಟಿದವರಾಗಿದ್ದಾರೆ ಬಂಧುಗಳೇ. ಆ ದಿಶೆ ಒಳಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ.